ಏನು ರಾಮ ಮಂದಿರದಲ್ಲಿ ಆಗಿರುವಂಥ ಕಾಣಿಕೆಯ ಹಣ ಏನು ಕಳವಾಗಿದೆ ಅದರ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ಇವತ್ತು 1885 ಇಸವಿಯಲ್ಲೇ ರಾಮ ಮಂದಿರದ ವಿವಾದ ಉದ್ಭವ ಆಗಿತ್ತು ಬ್ರಿಟಿಷರ ಕಾಲದಲ್ಲಿ. ಆದರೆ 1989 ಇಸವಿಯಲ್ಲಿ ಹಿಮಾಚಲ ಪ್ರದೇಶದ ರಾಜ್ಯದಲ್ಲಿ BJPಯ ಅವರು ಎಕ್ಸಿಕ್ಯೂಟಿವ್ ಕಾರ್ಯಕಾರಿಣಿ ಸಭೆ ಮಾಡಿ ರಥಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಹೆಚ್ಚು ನಿಮಿಷ ಸುಪ್ರೀಂ ಕೋರ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಈ ವಿಚಾರ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಅನ್ನುವಂಥದ್ದು. ಆ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲರೂ ಕೂಡ ಸಹಮತದಿಂದ ಒಪ್ಪಿಕೊಳ್ಳುವಂಥ ಒಂದು ತೀರ್ಮಾನವನ್ನು ಮಾಡಿ ದೇಶದಲ್ಲಿ ಎಲ್ಲೂ ಯಾರ್ದು ಕೂಡ ತಕರಾರಿಲ್ಲದಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡುವಂಥ ಕೆಲಸ ಕಾರ್ಯ ಆದೇಶ ಆಗಿತ್ತು. ಇವತ್ತು 1989 ಇಸವಿಯಲ್ಲಿ ಈ ಒಂದು ಸಮಸ್ಯೆ ಉದ್ಭವ ಆದ ನಂತರ ನಾನು 1989 ಇಸವಿಯಲ್ಲಿ ಎರಡನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಪುತ್ತೂರಿನಿಂದ. ಆ ಸಂದರ್ಭದಲ್ಲಿ ನನ್ನ ಎದುರುಗಡೆ ಸದಾನಂದ ಗೌಡರವರು ಸ್ಪರ್ಧೆ ಮಾಡಿದರು. ಆ ಸಂದರ್ಭದಲ್ಲಿ ಮನೆಗೆ ಇಟ್ಟಿಗೆಯನ್ನು ತಗೊಂಡು ಹೋಗಿ ಪೂಜೆ ಮಾಡಿಸಿ ಹರಕೆ ದುಡ್ಡು ತಗೊಂಡು ಇಟ್ಟಿಗೆ ಮೇಲೆ ಪ್ರಮಾಣ ಮಾಡಿಸುವಂಥ ಕೆಲಸ ಕಾರ್ಯ ನಡೆದಿತ್ತು. ಆದರೆ ಆ ಚುನಾವಣೆಯಲ್ಲಿ ನಾನು ಗೆದ್ದೆ. ಆ ಚುನಾವಣೆಯಲ್ಲಿ ಗೆದ್ದ ನಂತರ ಯಾವ ಇಟ್ಟಿಗೆಯನ್ನು ಮನೆ ಹೋಗಿ ಪೂಜೆ ಮಾಡಿಸಿದ ಇಟ್ಟಿಗೆ ಉಂಟಾ ಅವೆಲ್ಲವೂ ಕೂಡ ಚರಂಡಿಯಲ್ಲಿ ಬಿದ್ದಿತ್ತು. 3-4 ತಿಂಗಳನ್ನು ಕಳೆದ ನಂತರ ಪ್ರಭಾಕರ ಭಟ್ರವರು RSSನ ಪ್ರಭಾಕರ ಭಟ್ರವರು ಬಂದು ಶೂಸ್ ಹಾಕಿ ಚಡ್ಡಿ ಹಾಕಿ RSS ಡ್ರೆಸ್ ಹಾಕಿ ಆ ಪೂಜೆ ಮಾಡಿದಂಥ ಇಟ್ಟಿಗೆಯನ್ನು ತೆಗೆದು ಲಾರಿಗೆ ತುಂಬಿಸಿ ಎಲ್ಲಿ ಕೊಂಡೋದ್ರು ಅಂತ ಗೊತ್ತಿಲ್ಲ. ಆ ಹರಕೆ ಕಲೆಕ್ಟ್ ಮಾಡಿದಂಥ ಹಣ ಎಷ್ಟು, ಎಲ್ಲೋಯ್ತು ಹಣ? ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ರಾಮಭಕ್ತರು ಇವತ್ತು ಹರಕೆ ಹಾಕಿದ್ರ? ಆ ಹರಕೆಯ ಹಣ ಇನ್ನೂ ಕೂಡ ಲೆಕ್ಕಾಚಾರ ಸಿಗಲಿಲ್ಲ. ಅದರಡೆಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಆದ ನಂತರ ಇವತ್ತು ದೇವಸ್ಥಾನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಏನು ಟ್ರಸ್ಟಿಗಳು ನೇಮಕಾತಿ ಆಗಿತ್ತು, ಬೆಳಿಗ್ಗೆ 1 ಎಕರೆ ಜಾಗಕ್ಕೆ 2.80 ಲಕ್ಷ ಅಂತ ನಿಗದಿಯಾದಂಥ 2,80 ಲಕ್ಷ ಅಂತ ನಿಗದಿಯಾದಂಥ 12 ಗಂಟೆ ಒಳಗಡೆ 18 ಲಕ್ಷ ಚಿಲ್ಲರೆಗೆ ಮಾರಾಟ ಮಾಡುವಂಥ ಕೆಲಸ ಕಾರ್ಯ ಆಯಿತು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪ್ರಾರಂಭ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಚಂಪತ್ ರಾಯ್ ಅನ್ನುವಂಥ ಒಬ್ಬ ವ್ಯಕ್ತಿ ಮೋದಿಯವರ ಬಗ್ಗೆ, ಮೋದಿಯವರು ಸಾಕ್ಷಾತ್ ಮಹಾವಿಷ್ಣುನ ಪ್ರತಿರೂಪ, ದೇವರ ಪ್ರತಿರೂಪ ಅನ್ನುವಂಥ ರೀತಿಯಲ್ಲಿ ಕೂಡ ಭಿನ್ನ ಮಾಡಿದಂಥ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಈ ಚಂಪತ್ ರಾಯ್ ಆಗಲಿ, ಅನಿಲ್ ಇವತ್ತು ಮಿಶ್ರಾರವರಾಗಲಿ, ಜಗನ್ನಾಥ ರಾವ್ರವರು ಇವತ್ತು ಕರ್ನಾಟಕದ RSSನ ಸರಸಂಚಾಲಕರಾಗಿ ಕೆಲಸ ಕಾರ್ಯ ಮಾಡಿದಂಥವರು. ಚಂಪತ್ ರಾಯ್, ಅನಿಲ್ ಮಿಶ್ರಾ ಇವರೆಲ್ಲರೂ ಕೂಡ
RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಸಂಬಂಧಪಟ್ಟಂಥವರು. ಈ ದೇಶದ ಭಕ್ತಾಭಿಮಾನಿಗಳು, ಕೋಟ್ಯಾಂತರ ಭಕ್ತಾಭಿಮಾನಿಗಳು, ರಾಮದೇವರ ಭಕ್ತಾಭಿಮಾನಿಗಳು ಇವತ್ತು ಆ ದೇವಾಲಯದ ನಿರ್ಮಾಣ ಆಗುವಂಥ ಸಮಯದಲ್ಲಿ, ಅದೇ ರೀತಿಯಾಗಿ ಪ್ರತಿ ದಿವಸ ದೇವರ ದರ್ಶನ ಮಾಡುವಂಥ ಸಮಯದಲ್ಲಿ ಕಾಣಿಕೆಗಳನ್ನು ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಕಳ್ಳತನ ಆಗಿದೆ ಅನ್ನುವಂಥ ಬೆಳಕಿಗೆ ಬಂದ ನಂತರ SIT ತನಿಖೆ, ರಾಜ್ಯದ ಮುಖ್ಯಮಂತ್ರಿಗಳು SIT ತನಿಖೆಯನ್ನು ಪ್ರಾರಂಭ ಮಾಡಿದರು. SIT ತನಿಖೆಯಲ್ಲಿ ಕೆಲವು ಜನ ಯಾರು ಸಿಬ್ಬಂದಿ ವರ್ಗದಿದ್ದಾರೆ ಅವರ ಹೆಸರುಗಳನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳಾಗಿತ್ತು. ಇವತ್ತು ಅವ್ರ ಮೇಲೆ FIR ಆಗ್ತದೆ, ಪ್ರತಿ ದಿವಸಕ್ಕಿಂತ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಯಿತು. ಒಂದು ದಿವಸಕ್ಕೆ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಯಿತು. ಹೆಚ್ಚಿನ ಅಂಶ ರಾಮ ಮಂದಿರ ನಿರ್ಮಾಣ ಆಗುವಂಥದ್ದು, ರಾಮ ಮಂದಿರದ ಉದ್ಘಾಟನೆ ಆಗುವಂಥದ್ದು ಈ ದೇಶದ ಪರಮ ಪೂಜ್ಯ ಸದ್ಗುರು ಶಂಕರಾಚಾರ್ಯರವರು ಆ ಸಮಯದಲ್ಲೇ ಉಲ್ಲೇಖ ಮಾಡಿದರು. ಮುಹೂರ್ತ ಸರಿ ಇಲ್ಲ, ಇದನ್ನು ಈಗ ಮಾಡುವಂಥದ್ದಲ್ಲ. ಹೆಚ್ಚಿನ ಅಂಶ ಚುನಾವಣೆಯ ಸಂದರ್ಭಕ್ಕೆ ಅನುಗುಣವಾಗಿ ಇದನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯ ಇವತ್ತು ಪ್ರಧಾನಮಂತ್ರಿಗಳೇ ಅದನ್ನು, ಯಾರು ಇವತ್ತು ಪರಮಪೂಜ್ಯ ಸ್ವಾಮೀಜಿಗಳು ಅದೇ ರೀತಿಯಾಗಿ ಅದರ ಬಗ್ಗೆ ಧಾರ್ಮಿಕ ಇವತ್ತು ಅದಕ್ಕೆ ವಿಚಾರಗಳ ಬಗ್ಗೆ ತಿಳ್ಕೊಂಡಂಥವ್ರು ಏನು ಇದು ಮಾಡಬೇಕಾಗಿತ್ತ, ದೇವರ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತ, ಅದನ್ನು ಪ್ರಧಾನಮಂತ್ರಿಗಳೇ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇವತ್ತು ನಾವು ಧರ್ಮದಲ್ಲಿ ರಾಜ್ಯಕ್ಕೆ ಇರ್ಲಿಕ್ಕೆ ಕೂಡುದು ಅನ್ನುವಂಥವರು. ರಾಜಕೀಯದಲ್ಲಿ ಧರ್ಮ ಬೇಕು, ಆದರೆ ಸತತವಾಗಿ ರಥಯಾತ್ರೆ ಪ್ರಾರಂಭ ಆಗುವಾಗ ಇದ್ದಂಥ ಲೋಕಸಭಾ ಸದಸ್ಯರು ಎರಡು ಮಂದಿ ಮಾತ್ರ ಪಾರ್ಲಿಮೆಂಟ್ನಲ್ಲಿ. ಇವತ್ತು ರಥಯಾತ್ರೆ ಮುಗಿದ ನಂತರ ನೆಕ್ಸ್ಟ್ ಚುನಾವಣೆಯಲ್ಲಿ 85 ಲೋಕಸಭಾ ಸದಸ್ಯರು ಗೆದ್ದು ಬಂದರು. ರಾಜಕೀಯಕ್ಕೋಸ್ಕರ ಬಳಕೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಇವತ್ತು ಹುಂಡಿಯನ್ನು ಕೂಡ, ಕಾಣಿಕೆ ಹುಂಡಿಯನ್ನು ಕೂಡ ಕಳ್ಳತನ ಮಾಡೋದರ ಮುಖಾಂತರ ರಾಮದೇವರ ಬಗ್ಗೆ ಭಕ್ತಿ ಮತ್ತು ಶ್ರದ್ಧೆ, ಭಾವನಾತ್ಮಕವಾಗಿ ನಂಬಿಕೆಗೆ ದ್ರೋಹ ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಬರೇ ಕೆಲವೇ ಒಂದು ಸಿಬ್ಬಂದಿಗಳು ಮಾತ್ರ ಅಲ್ಲ, ಸಂಬಂಧಪಟ್ಟಂಥ ಟ್ರಸ್ಟಿಗಳು ಕೂಡ ಇವತ್ತು ಇದರಲ್ಲಿ ಭಾಗಿದಾರರಾಗಿ ಇವತ್ತು ಅವರು ನುಣುಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೋಟ್ಯಾಂತರ ಜನರ ಭಾವನೆಗಳಿಗೆ, ಭಕ್ತಿ ಶ್ರದ್ಧೆಗೆ ಧಕ್ಕೆ ಆಗಿದೆ? ಯಾಕೆ ಅವರ ಮನ್ ಕಿ ಬಾತಲ್ಲಿ ಒಂದು ಶಬ್ದ ಕೂಡ ನಾವು ಕೇಳಿಲ್ಲ ಇಷ್ಟೊಂದು ದಿವಸ ಆದರೂ ಕೂಡ? ಇವತ್ತು ಅವರ ಯಾರು ಟ್ರಸ್ಟಿಗಳು ನೇಮಕಾತಿ ಆಗಿದೆ ಅದಕ್ಕೆ ನೇರವಾಗಿ ಪ್ರಧಾನಮಂತ್ರಿಗಳು ಭಾಗಿದಾರರು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳಿದೆ. ಇವತ್ತು ಅಲ್ಲಿ ಮಾಹಿತಿ RTA ಮುಖಾಂತರ ಮಾಹಿತಿಯನ್ನು ರದ್ದು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದೆ. CCTVಗಳನ್ನು ಬಂದ್ ಮಾಡುವಂಥ ಕೆಲಸ ಕಾರ್ಯ ಮಾಡಿದೆ. ಆ ದೇವಾಲಯದ ಕೆಲಸ ಕಾರ್ಯದ ಬಗ್ಗೆ ಗೋಪಾಲ್ ರಾವ್ರವರ ಸಂಬಂಧಿಕರಿಗೆ, ನೆಂಟರಿಷ್ಟರಿಗೆ ಆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ತಿಳುವಳಿಕೆ ಇದೆ. ಅಲ್ಲಿರುವಂಥ ಕದ್ದಂಥ ಬಂಗಾರ ಕರ್ನಾಟಕ ರಾಜ್ಯಕ್ಕೆ ತಂದು ಅರಗಿಸುವಂಥ ಕೆಲಸ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಆಯಿತು ಅನ್ನೋದು ಕೂಡ ಆರೋಪ ಇದೆ. ಇಂಥ ಸಮಯದಲ್ಲಿ
ಇವತ್ತು ನಮ್ಮ ಮುಖ್ಯ ಬೇಡಿಕೆ ಈ ಒಂದು ಟ್ರಸ್ಟಿಗಳು ಏನಿದ್ದಾರೆ ಆ ಟ್ರಸ್ಟಿಗಳನ್ನು ರದ್ದು ಮಾಡುವಂಥ ಕೆಲಸ ಕಾರ್ಯವನ್ನು ತಕ್ಷಣ ಮಾಡಬೇಕು. ಅಲ್ಲಿ ಶಂಕರಾಚಾರ್ಯರಂಥ ಸಾಧು ಸಂತರನ್ನು ಅಳವಡಿಸಿ, ನಿವೃತ್ತ ನ್ಯಾಯಾಧೀಶರನ್ನು ಅಳವಡಿಸಿ, ಯಾರು ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ ಅವರನ್ನು ಸೇರಿಸಿಕೊಂಡು ಟ್ರಸ್ಟಿ ಮಾಡುವಂಥ ಕೆಲಸ ಕಾರ್ಯ, ಟ್ರಸ್ಟಿಗಳನ್ನು ನೇಮಕಾತಿ ಮಾಡುವಂಥ ಕೆಲಸ ಕಾರ್ಯ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆ. ಅದರ ಜೊತೆಗೆ ನ್ಯಾಯಾಧೀಶರ, ಸಿಟ್ಟಿಂಗ್ ನ್ಯಾಯಾಧೀಶರ ಮುಖಾಂತರ ಇದರ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರು ಇವತ್ತು ಬೆಳಕಿಗೆ ಬರಬೇಕು. ಅವರಿಗೆ ತಕ್ಕದಾದಂಥ ಒಂದು ಕಠಿಣವಾದಂಥ ಶಿಕ್ಷೆ ವಿಧಿಸುವಂಥ ಮಾಡಬೇಕು ಅನ್ನುವಂಥ ರೀತಿಯ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ನಾವು ಪ್ರಚಾರ ಸಮಿತಿಯ ಮುಖಾಂತರ ಇವಾಗಲೇ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. SIR ಇವತ್ತು ನಡೀತಾ ಇದೆ. ಯಾರು ರಾಮದೇವರ ಕಾಣಿಕೆಯನ್ನು ಕದ್ದಂಥವರು ಯಾರಿದ್ದಾರ ಅವರು ನಿಮ್ಮ ಓಟುಗಳನ್ನು ಕದ್ದುಕೊಳ್ಳುವಂಥ ಪ್ರಸಂಗ ಬರ್ಬೋದು, ಜಾಗೃತರಾಗಿರಬೇಕು ಅನ್ನುವಂಥ ರೀತಿಯ ಒಂದು ಅಭಿಯಾನವನ್ನು ನಾವು ಪ್ರಚಾರ ಸಮಿತಿಯಿಂದ ಹಮ್ಮಿಕೊಳ್ಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಇವಾಗಲೇ ಹಾಕ್ಕೊಂಡಿದ್ದೇವೆ. ಇವಾಗಲೇ ನಮ್ಮ S. ನಾರಾಯಣರವರ ನೇತೃತ್ವದಲ್ಲಿ ಚಾಮರಾಜನಗರದಲ್ಲಿ ನಾವು ಟಾರ್ಚ್ ಲೈಟ್ ಮೆರವಣಿಗೆಯನ್ನು ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದೇವೆ. ಉಡುಪಿಯಲ್ಲಿ ಕೂಡ ಮೊನ್ನೆ ಮಾಡಿದ್ದೇವೆ. ಎಲ್ಲ ಜಿಲ್ಲೆಯ ಕೇಂದ್ರ ಸ್ಥಳಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮುಖಾಂತರ ಇವತ್ತು ಆದಷ್ಟು ಸತ್ಯಾಂಶ ಹೊರಗಡೆ ಬರಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇನ್ನು ಮುಂದಕ್ಕೆ ಆ ಟ್ರಸ್ಟಿಗಳನ್ನು ಇವತ್ತು ಬದಲಾವಣೆ ಮಾಡಿ ಹೊಸದಾಗಿ ಟ್ರಸ್ಟ್ ನೇಮಕ ಮಾಡುವಂಥ ಕೆಲಸ ಕಾರ್ಯ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ರಾಮದೇವರ ಕೋಟ್ಯಾಂತರ ರಾಮದೇವರ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಭಾವನೆಗಳಿದ್ದಂಥ ಭಕ್ತಾಭಿಮಾನಿಗಳಿಗೆ ಇವತ್ತು ರಾಮದೇವರನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರಿತೇವೆ. ರಾಜಕೀಯಕ್ಕೋಸ್ಕರ ನಾವು ಅವರನ್ನು ಬೀದಿಗೆ ತಂದು ಓಟು ಗಿಟ್ಟಿಸುವಂಥ ಹಂತಕ್ಕೆ ಮುಟ್ಟಿದ್ದೇವೆ. ಬರೇ ಓಟು ಮಾತ್ರ ಅಲ್ಲ, ಇವತ್ತು ಆ ಕಾಣಿಕೆಯನ್ನು ಕೂಡ ಕಳ್ಳತನ ಮಾಡುವಂಥ ಹಂತಕ್ಕೆ ಮುಟ್ಟಿದಂಥ ಸಮಯದಲ್ಲಿ ಅದಕ್ಕೆ ತಕ್ಷಣ ಇವತ್ತು ಸಂಬಂಧಪಟ್ಟವರು ಮುಂದಾಗಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಒತ್ತಾಯ ಮಾಡುವಂಥ ಕೆಲಸ ಕಾರ್ಯ ಮಾಡ್ತೇವೆ. ಹೆಚ್ಚಿನ ವಿಚಾರಗಳನ್ನು ಇವತ್ತು ನಮ್ಮ ಕೋ ಚೇರ್ಮನ್ ರವರು ಸುತ ಹನುಮಂತನವರು ತಮ್ಮ ಎದುರುಗಡೆ ವಿತರಿಸಲಿಕ್ಕಿದ್ದಾರೆ. ಸ್ನೇಹಿತರೆ, ನಾನು ನಮ್ಮ ಅಧ್ಯಕ್ಷರು ಹೇಳಿದಾಗೆ ತಮ್ಮೆಲ್ಲರನ್ನ ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ, ಈಗಾಗಲೇ ಸಾಕಷ್ಟು ಚರ್ಚೆಗೆ ಒಳಗಾಗಿರುವ ವಿಚಾರ ರಾಮ ಮಂದಿರದ ಭಕ್ತರ ದೇಣಿಗೆ ಕಳವು ವಿಚಾರ. ಇಡೀ ದೇಶದಲ್ಲಿ ಎಲ್ಲ ವಲಯಗಳ ಜನರನ್ನು ಚಿಂತೆಗೀಡು ಮಾಡಿರುವ ಮತ್ತು ಚರ್ಚೆಗೆ ಈಡು ಮಾಡಿರುವ ಸಂಗತಿ. ಸುಮಾರು 84% ಹಿಂದೂಗಳ ಭಕ್ತಿಯ ಅಸ್ಮಿತೆ ರಾಮ ಮಂದಿರ. ಈ ಭಕ್ತಿಯ ಅಸ್ಮಿತೆಯನ್ನು ಕಳ್ಳತನಕ್ಕೆ ಈಡು ಮಾಡಿರುವ ಟ್ರಸ್ಟಿನ ಸದಸ್ಯರುಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಅನ್ನೋದು ಒಂದು ಸಾಮಾನ್ಯವಾದ ಬೇಡಿಕೆ. ಎಲ್ಲರೂ ಅದನ್ನು ಕೇಳಿದ್ದಾರೆ. ಆದರೆ ಭಾಳ ಆಶ್ಚರ್ಯಕರವಾದ ಸಂಗತಿ ಅಂದರೆ, ದೇಶದ ಪ್ರಧಾನಮಂತ್ರಿಗಳು ಎಲ್ಲ ವಿಚಾರಗಳಿಗೆ ಸಾಮಾನ್ಯವಾಗಿ ಪ್ರತಿಕ್ರಿಯೆ ಮಾಡತಕ್ಕಂಥ ಗೃಹ ಮಂತ್ರಿಗಳು ಈವರೆಗೆ ಒಂದೇ ಒಂದು ಸಣ್ಣ
ಅಭಿಪ್ರಾಯವನ್ನು ಕೂಡ ಸೂಚಿಸಿಲ್ಲ. ಯಾಕೆ ಅಂತ ಹೇಳಿ ಇಡೀ ದೇಶದ ಜನ ಆಶ್ಚರ್ಯಚಕಿತರಾಗಿದ್ದಾರೆ. ಬಿ ಜೆ ಪಿಯವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮೌನಿ ಪ್ರಧಾನಿ ಅಂತ ಅವ್ರನ್ನ ಟೀಕೆ ಮಾಡ್ತಾಯಿದ್ರು. ಸುಮಾರು 10 ಪತ್ರಿಕಾಗೋಷ್ಠಿಗಳನ್ನು ಮಾಡಿದ ಪ್ರಧಾನಮಂತ್ರಿಯನ್ನು ಮೌನಿ ಪ್ರಧಾನಿ ಅಂತ ಕರೀತಾ ಇದ್ರು. ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡದಿರುವ ಪ್ರಧಾನಮಂತ್ರಿಯನ್ನು ವಾಚಾಳಿ ಪ್ರಧಾನಮಂತ್ರಿ ಅಂತ ಕರೀತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗ್ತಿದೆ ಇದು. ನಿಜಾರ್ಥದಲ್ಲಿ ಯಾರು ಮೌನಿ ಪ್ರಧಾನಿ ಅಂದರೆ ನರೇಂದ್ರ ಮೋದಿಯವರು. ಅವರು ಮೈಕ್ ಸಿಕ್ಕಿದಾಗ ಮಾತನಾಡುವುದನ್ನು ಬಿಟ್ಟರೆ ಒಬ್ಬರು ಪತ್ರಿಕಾ ಮಾಧ್ಯಮದವರಿಗೆ ಅವರ ಎದುರುಗಡೆ ನಿಂತು ಮಾತನಾಡ್ತಕ್ಕಂಥ ಧೈರ್ಯವನ್ನು ಕಳೆದ 12 ವರ್ಷಗಳಲ್ಲಿ ತೋರಿಸಿಲ್ಲ. ಇದು ಯಾಕೆ ಮಾತನಾಡ್ತಿಲ್ಲ ಅನ್ನೋದನ್ನು ನಾನು ಪ್ರಶ್ನೆ ಮಾಡೋದಕ್ಕೆ ನಾವು ಬಯಸ್ತೇವೆ. ಎರಡನೇದು, RSSನ ಹೊಸಬಾಳೆಯವರು ಈವರೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. RSSನ ಹೊಸಬಾಳೆಯವರು, ಬಜರಂಗ ದಳದವರು, VHP ಅವರು ಈವರೆಗೆ ಮಾಡಿರುವ ಪ್ರತಿಕ್ರಿಯೆಗಳು ಹಣ ಕಳವಿನ ಬಗೆಗೆ ಮೃದು ಧೋರಣೆಯನ್ನು ತಳೆದಿವೆ. ಅವರು ಅದರ ಬಗ್ಗೆ ಗಂಭೀರವಾಗಿಲ್ಲ. ಇದನ್ನು ದುರುಪಯೋಗ ಮಾಡ್ಕೋಬಾರದು ವಿರೋಧ ಪಕ್ಷಗಳು ಅಂತ ಮಾತನಾಡ್ತಿದ್ದಾರೆಯೇ ಹೊರತು ಅತ್ಯಂತ ಗಂಭೀರವಾಗಿ ಹಣ ಕಳವು ಆಗಿರ್ತಕ್ಕಂಥ ದೇಶದ ಜನರ ಭಕ್ತಿಯನ್ನೇ ಕಳವು ಮಾಡಿರುವವರ ಮೇಲೆ ತೀವ್ರವಾದ ಪ್ರತಿಕ್ರಿಯೆಯನ್ನು ಈ 3 ಸಂಘಟನೆಗಳು ಎಲ್ಲೂ ಕೂಡ ಹೇಳಿಲ್ಲ. RSSಗೆ ಈ ಹಣದ ಕಳವು ಯಾಕೆ ಮೃದು ಧೋರಣೆಯನ್ನು ತರುವಂತೆ ಮಾಡಿದೆ? ಇದು ನಮ್ಮ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನಮಗೆ ಅನಿಸ್ತಿದೆ. ಹೊಸಬಾಳೆಯವರ ಮಾತುಗಳನ್ನು ಕೇಳಿದ ಮೇಲೆ RSS ಭ್ರಷ್ಟಾಚಾರದ ವಿರುದ್ಧ ಯಾವತ್ತೂ ಹೋರಾಟ ಮಾಡಿದ ಸಂಘಟನೆ ಅಲ್ಲ. ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ಮಾಡಿದ ಸಂಘಟನೆ ಅದು. ಎಲ್ಲಿಯಾದರೂ ನೀವು ತೀವ್ರ ಭ್ರಷ್ಟಾಚಾರಗಳು ನಡೆದಾಗ RSS ಮುಂದೆ ನಿಂತು ಇದು ದೇಶಕ್ಕೆ ಹಾನಿ, ಇದನ್ನು ಕೊನೆಗೊಳಿಸಬೇಕು ಅಂತ ಹೋರಾಟ ಮಾಡಿದ್ದು ಬಹಳ ಕಡಿಮೆ. ಈ ವಿಚಾರದಲ್ಲಿ ರಾಮಮಂದಿರ ಟ್ರಸ್ಟಿನ ಹಣ ಕಳವಿನ ವಿಚಾರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಕಳವಾಗಿದೆ. ಯಾವುದೇ ಇಡಿ ಅದಕ್ಕೆ ಬಂದು ಪ್ರತಿಕ್ರಿಯೆ ಮಾಡಿಲ್ಲ, ಕ್ರಮ ತಗೊಂಡಿಲ್ಲ ಈವರೆಗೆ. ಒಂದು 50 ಕೋಟಿ ವ್ಯತ್ಯಾಸ ಆದಾಗ ಇಡಿಯವರು ಕೂಡಲೇ ಧಾವಿಸಿ ಇಡೀ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ. CBIನವರು ಸುಮೋಟೋ ಕೇಸ್ಗಳನ್ನು ತಗೊಂಡಿದ್ದಾರೆ. ಆದರೆ 2,000 ಕೋಟಿಯಷ್ಟು ಆಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ನಮ್ಮ ಅಖಿಲ ಭಾರತ ಅಧ್ಯಕ್ಷರು 5,000 ಕೋಟಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಇಷ್ಟು ದೊಡ್ಡ ಪ್ರಮಾಣದ ಹಣ ಕಳವು ಆಗಿರುವ ಪ್ರಕರಣವನ್ನು ಇಡಿಯವರು, CBIನವರು ಮತ್ತು ಇನ್ಕಮ್ ಟ್ಯಾಕ್ಸ್ನವರು ಈವರೆಗೆ ಅಲ್ಲಿ ಏನೇನು ಲ್ಯಾಪ್ಸಸ್ ಆಗಿದೆ ಆ ಲ್ಯಾಪ್ಸಸ್ ಅನ್ನು ಗುರ್ತು ಮಾಡ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ವೆದರ್ ದಿ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ನಾಟ್ ಡೈರೆಕ್ಟೆಡ್ ದೆಮ್ ಆರ್ ಆನ್ ದೇರ್ ಓನ್, ವೈ ದೇ ಹ್ಯಾವ್ ನಾಟ್ ಟೇಕನ್ ಅಪ್ ದ ಕೇಸ್? ಕಾರಣ ಏನು? ಇದು ಈ ದೇಶದ ಜನರಿಗೆ ತಿಳಿಬೇಕು. ದೇವರ ಹೆಸರಿನಲ್ಲಿ ಕೂಡ ಈ ರೀತಿಯ ಹಣ ಲೂಟಿ ಮಾಡ್ತಕ್ಕಂಥ, ಇಲ್ಲಿಯವರೆಗೆ ಸರ್ಕಾರದಲ್ಲಿ ಲೂಟಿ ಮಾಡಿದ್ದಾಯಿತು ಬಿಜೆಪಿಯವರು, ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ನವರು, RSSನವರು. ಈಗ ದೇವರ ಹೆಸರಿನಲ್ಲಿ ಲೂಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರಲ್ಲ, ಈ ಪ್ರಯತ್ನಕ್ಕೆ ಸಾರ್ವಜನಿಕರಿಗೆ, ಈ ದೇಶದ ಕೋಟ್ಯಾಂತರ ಭಕ್ತರಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಹೇಳಬೇಕು. ಆದರೆ ಈವರೆಗೆ ಹೇಳಿರುವ ಉತ್ತರಗಳು ಏನಿದೆ, ಹೊಸಬಾಳೆಯವರ ಮಾತನ್ನು ಕೇಳಿದ್ರೆ ಬಹಳ ನಿರಾಶಾದಾಯಕವಾಗಿದೆ ಮತ್ತು ಅವರು ಇಂಥ ಕಳವಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋ ಅಭಿಪ್ರಾಯ ಸಾರ್ವಜನಿಕರಲ್ಲಿ ಮೂಡುತ್ತದೆ. ಹಾಗಾದರೆ ಏನು ಮಾಡಬಹುದಾಗಿತ್ತು? ಇದು ಒಂದು ರಾಷ್ಟ್ರೀಯ ಪ್ರಶ್ನೆ, ನ್ಯಾಷನಲ್ ಪಬ್ಲಿಕ್ ಇಂಟ್ರೆಸ್ಟ್ ಇರುವಂಥ ಕೇಸು. ಯಾಕೆಂದರೆ 31 ರಾಜ್ಯಗಳಲ್ಲಿರುವ ಜನರು ಕಾಣಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ, ಬರೀ ಉತ್ತರ ಪ್ರದೇಶದ ಜನ ಮಾತ್ರ ಕಾಣಿಕೆ ಕೊಟ್ಟಿಲ್ಲ. ಆದ್ದರಿಂದ ಇದನ್ನು ಒಂದು SIT ತನಿಖೆ ಮಾಡೋದು ಅಷ್ಟು ಸೂಕ್ತವಾದದ್ದಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ. ನಾವೇಳಿದ್ದೇವೆ, ನೀವು ಸಣ್ಣ ಕೇಸುಗಳನ್ನೆಲ್ಲ CBI ಕೊಡಿ ಅಂತ ಒತ್ತಾಯ ಮಾಡುವಂಥ BJPಯವರು, ಕರ್ನಾಟಕದ BJP ಅಧ್ಯಕ್ಷರು, ಅದರ ವಿರೋಧ ಪಕ್ಷದ ನಾಯಕರು, ಇವ್ರದ್ದೆಲ್ಲ ನೋಡಿದ್ರೆ ಯಾಕೆ ಇವರು ಈ ರಾಷ್ಟ್ರೀಯ ಮಟ್ಟದ ಕೇಸನ್ನು CBIಗೆ ಕೊಡಿ ಅಂತ ಹೇಳ್ತಾ ಇಲ್ಲ? ಯಾಕೆ CBIಗೆ ಈವರೆಗೆ ಕೊಟ್ಟಿಲ್ಲ? ಈ ಪ್ರಶ್ನೆಗೆ ಕೂಡ ಅವರು ಉತ್ತರವನ್ನು ಕೊಡಬೇಕು. ಕನಿಷ್ಠ ಈ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮೂಲಕ ಕ್ವಿಕ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ರಿಸಲ್ಟನ್ನು ಜನರ ಮುಂದೆ ಇಡಬೇಕಾಗಿತ್ತು. ಇದು ತಕ್ಷಣ
ಉತ್ತರ ಪ್ರದೇಶದ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ. ಎರಡನೇದು, ಇಂಡಿಪೆಂಡೆಂಟ್ ಫೋರೆನ್ಸಿಕ್ ಆಡಿಟ್ ಅನ್ನ ಈ ಡೊನೇಷನ್ಸ್ ಏನು ಕಲೆಕ್ಟ್ ಮಾಡಿದ್ದಾರೆ, ಇನ್ನೂ ನಮ್ಮ ಜನರಿಗೆ ಎಷ್ಟು ಡೊನೇಷನ್ ಬಂದಿದೆ ರಾಮ ಮಂದಿರಕ್ಕೆ ಅನ್ನೋದು ಗೊತ್ತಿಲ್ಲ. ಸಾರ್ವಜನಿಕರು ಯಾರು ಕೊಟ್ಟಿರೋರು ಹೇಳ್ತಿದ್ದಾರೆ ನಾನು ಇಷ್ಟು ಕೊಟ್ಟಿದ್ದೇನೆ ಅಂತ. 175 kg ಬೆಳ್ಳಿ ಕೊಟ್ಟಿದ್ದೇನೆ ಅಂತ ಒಬ್ರು ಹೇಳ್ಕೊಂಡಿದ್ದಾರೆ. ಅದು ಏನಾಗಿದೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಇದನ್ನ ಸಾರ್ವಜನಿಕರಿಗೆ ಮತ್ತು ಅದರ ನಿಜವಾದ ಡೊನೇಷನ್ ಕೊಟ್ಟಿರುವ ಭಕ್ತರಿಗೆ ತಿಳಿಸುವ ಕೆಲಸ ಇವ್ರಿಗಿರ್ಬೇಕಲ್ವೇ? ಈವರೆಗೆ CCTV ಏನು ಅಲ್ಲಿ ಕವರೇಜ್ ಇದೆ ಅದನ್ನ ಇಂಪ್ರೂವ್ ಮಾಡುವ ಕೆಲಸವನ್ನು ಕೂಡ ಮಾಡಿಲ್ಲ. ದ ಫಸ್ಟ್ ಅಂಡ್ ಇಮಿಡಿಯೇಟ್ ಸ್ಟೆಪ್ ಕುಡ್ ಬಿ ಟೇಕನ್ ಬೈ ದಿ ಟ್ರಸ್ಟ್ ಆರ್ ಬೈ ದಿ ಗವರ್ನಮೆಂಟ್. CCTVನ ಡಬಲ್ ಮಾಡಬೇಕು. ಎಲ್ಲ ನಡವಳಿಕೆ, ಅಲ್ಲಿನ ನಡಾವಳಿಗಳು ಸಾರ್ವಜನಿಕರಿಗೆ ಮತ್ತು ದೇಶದ ಮುಂದೆ ಕಾಣೋ ಹಾಗೆ ಇಡಬೇಕು. ಆ CCTV ಕವರೇಜು ಮಾಡಬೇಕಾಗಿದೆ. ಆಮೇಲೆ ಡ್ಯೂಯಲ್ ಆಥರೈಸೇಷನ್ ಫಾರ್ ಕೌಂಟಿಂಗ್, ಏನು ಈ ದೇಣಿಗೆಯನ್ನು ಕೌಂಟ್ ಮಾಡೋ ಸಿಸ್ಟಮ್ ಇದೆ, ಇದು ಡ್ಯೂಯಲ್ ಆಥರೈಸೇಷನ್ ಮಾಡಬೇಕು. ಡ್ಯೂಯಲ್ ಅಕೌಂಟಬಿಲಿಟಿ ಬರಬೇಕು. ಅದು ಬರದೇ ಹೋದರೆ ಈ ದೇಶದ ಜನರಿಗಾಗಲಿ, ಇಷ್ಟು ಸಾವಿರಾರು ಕೋಟಿ ಲೂಟಿ ಹೊಡೆದ ಮೇಲಾಗಲಿ, ಇನ್ನು ಮುಂದೆ ನಮ್ಮ ದೇಣಿಗೆ, ನಮ್ಮ ಭಕ್ತಿಯ ಕಾಣಿಕೆ ಕ್ಷೇಮವಾಗಿ ತಲುಪ್ತದೆ ಅಂತ ಅನ್ನುವ ಭರವಸೆ ಜನರಿಗೆ ಇನ್ನೂ ಬಂದಿಲ್ಲ. ಆಮೇಲೆ ಬಾರ್ಕೋಡ್ ಟ್ರ್ಯಾಕಿಂಗ್ ಅನ್ನು ಯಾಕೆ ಮಾಡ್ತಿಲ್ಲ? ಡಿಜಿಟಲ್ ಇಂಡಿಯಾ ಅಂತ ಕರಿತಾ ಇದ್ದೀವಿ ನಾವು. ವಾಟ್ ಈಸ್ ರಾಂಗ್ ವಿತ್ ದ ಗವರ್ನಮೆಂಟ್? ಬಾರ್ಕೋಡ್ ಟ್ರ್ಯಾಕಿಂಗ್ ಮಾಡಕ್ಕೆ ಏನು ಪ್ರಾಬ್ಲಮ್ ಇದೆ ಅವರಿಗೆ? ಡಿಜಿಟಲ್ ರೆಕಾರ್ಡ್ ಆಫ್ ಎವ್ರಿ ಡೊನೇಷನ್ ಅಟ್ ಎವ್ರಿ ಸ್ಟೇಜ್, ವೈ ಕೆನಾಟ್ ಬಿ ಡನ್? ಇಷ್ಟು ಮುಂದುವರಿದ ರಾಷ್ಟ್ರ ಮತ್ತು ಡಿಜಿಟಲ್ ಅಲ್ಲಿ ನಾವು ಬಹಳ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳೋರು ಈ ಡಿಜಿಟಲ್ ರೆಕಾರ್ಡಿಂಗ್ ಮಾಡದೇ ಇರೋದಕ್ಕೆ ಕಾರಣ ಏನು? ಆಮೇಲೆ ಇದರ ಆಡಿಟ್ ಆಗಬೇಕಲ್ವೇ? ಸಾವಿರಾರು ಕೋಟಿ ಕಲೆಕ್ಷನ್ ಆಗಿರೋ ಹಣದ ಆಡಿಟ್ ಅನ್ನ ಯಾರು ಕೊಟ್ಟಿದ್ದಾರೆ ಮತ್ತು ಈ ದೇಶದ ಜನರು ಯಾರಿದ್ದಾರೆ, ರಾಮನ ಬಗ್ಗೆ ಭಕ್ತಿ ತೋರಿರೋರು ಯಾರಿದ್ದಾರೆ, ಅವರು ತಿಳ್ಕೊಳ್ಳೋಕ್ಕೋಸ್ಕರ ಪೀರಿಯಾಡಿಕ್ ಆಡಿಟ್ಸ್ ಬೈ ದಿ ರೆಪ್ಯೂಟೆಡ್ ಇಂಡಿಪೆಂಡೆಂಟ್ ಆಡಿಟರ್ಸ್, ಸರ್ಕಾರದ ಆಡಿಟರ್ಸು ಮತ್ತು ಟ್ರಸ್ಟಿನ ಆಡಿಟರ್ಸ್ ಅಲ್ಲ, ಅವರು ಏನು ಆಡಿಟ್ ಮಾಡ್ತಾರೆ ಅಂತ ಅನ್ನೋದು ಈಗಾಗಲೇ ಗೊತ್ತಾಗಿದೆ. 2,000 ಕೋಟಿ ಲೂಟಿ ಆಗೋವರೆಗೆ ಆಡಿಟ್ ಮಾಡಿರೋರು ಏನು ಹೇಳ್ತಾ ಇದ್ರು, ಏನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಅವ್ರ ಕನಿಷ್ಠ ಇಲ್ಲಿ ಈಗ ಆಗ್ತಿದೆ. ಇದು ಓವರ್ನೈಟ್ ಆದದ್ದಲ್ಲ, ಒಂದು ತಿಂಗಳಲ್ಲಾದದ್ದಲ್ಲ, ಅನೇಕ ತಿಂಗಳುಗಳ ಕಾಲ, ವರ್ಷಗಳ ಕಾಲ ಈ ಲೂಟಿ ನಡೆದಿದೆ. ಹೀಗೆ ನಡೀತಾ ಇರಬೇಕಾದ್ರೆ ವಾಟ್ ವರ್ ದಿ ಆಡಿಟರ್ಸ್ ಡೂಯಿಂಗ್, ವಾಟ್ ವರ್ ದಿ ಸಿಸ್ಟಮ್ಸ್ ಡೂಯಿಂಗ್? ಆಮೇಲೆ ಇಂಥ ಜಾಗಗಳಲ್ಲಿ ವಿಸಲ್ ಬ್ಲೋಯರ್ಸ್ ಇರಬೇಕು, ಅಂದರೆ ಮುಂದಾಗುವ ಅಪಾಯಗಳನ್ನು ಸೂಚನೆ ಮಾಡುವ ಜನರು ಇರಬೇಕು. ಅಂಥದ್ದಕ್ಕೆ ಅವಕಾಶ ಕೊಡಬೇಕು ಸರ್ಕಾರ. ಅದನ್ನು ಅವ್ರು ಹೇಳ್ಬೋದು, ನಾವು ನಮ್ಮ ಸಂಸ್ಥೆಯ ಮೇಲೆ ಅನುಮಾನ ಪಡೋಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಆದರೆ ಅಲ್ಲಿ ನಡೀತಿರುವ ವಿದ್ಯಮಾನಗಳನ್ನು ನೋಡಿದ್ರೆ ಬರೀ ಅನುಮಾನ ಪಡೋದಲ್ಲ, ತೀವ್ರವಾದ ತನಿಖೆಯನ್ನು ಇದರಲ್ಲಿ ಕೈಗೊಳ್ಳಬೇಕಾದಂಥ ಅಗತ್ಯ ಇದೆ. ಆದ್ದರಿಂದ ಈ ಕ್ಷಣದವರೆಗೆ ಪ್ರೈವೇಟ್ ರೆಪ್ಯೂಟೆಡ್ ಆಡಿಟರ್ಸ್ ಇನ್ ದ ಕಂಟ್ರಿ ಯಾರಿದ್ದಾರೆ ಅವರನ್ನು ನೇಮಕ ಮಾಡಬೇಕು. ಇದು ನಮ್ಮ ಒತ್ತಾಯ. ಅದು ಮಾಡದೆ ಹೋದರೆ ಮುಂದೆ ಕೂಡ ಇಂಥ ಅಪಾಯಗಳು ತಪ್ಪಿದ್ದಲ್ಲ, ಇದು ನಮಗೆ ಗೊತ್ತಿರಬೇಕು. ಇದನ್ನು ನಿಲ್ಲಿಸಬೇಕು ಅನ್ನುವ ಮನಸ್ಸು ಸರ್ಕಾರಕ್ಕೆ ಇದ್ದರೆ ಈ ಕ್ರಮಗಳನ್ನು ಕೈಗೊಳ್ಳಬೇಕು. ಆದರೆ ಇಂಥ ಮನಸ್ಸೇ ಇಲ್ಲದೆ ಇದನ್ನು ಲೂಟಿ ಹೊಡೆಯೋಣ ಅನ್ನೋ ಮನಸ್ಸಿದ್ರೆ ಅವರು ಏನೂ ಕ್ರಮ ಕೈಗೊಳ್ಳದೆ ಸುಮ್ಮನೆ ಇರ್ತಾರೆ. ಮತ್ತು ಪ್ರಧಾನಮಂತ್ರಿಗಳು ಒಂದು ಅಕ್ಷರವನ್ನು ಇದರ ಬಗ್ಗೆ ಮಾತನಾಡದೆ ತಮ್ಮ ಮೌನಕ್ಕೆ ಮತ್ತೆ 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 ಜಾರ್ತಾರೆ. ಇಂಥದ್ದು ಯಾವುದೇ ಪ್ರಕರಣ ಆದರೆ ಪ್ರಧಾನಮಂತ್ರಿಗಳು ಇಲ್ಲ ಮೌನವಾಗಿರ್ತಾರೆ, ಇಲ್ಲ ವಿದೇಶ ಪ್ರಯಾಣ ಮಾಡ್ತಾರೆ. ಇದು ಬಹಳ ಆಶ್ಚರ್ಯಕರವಾದ ಸಂಗತಿ. ಬಹಳ ಮುಖ್ಯವಾದ ಘಟನೆಗಳು ದೇಶದಲ್ಲಿ ನಡೆಯುವಾಗ ಅವ್ರದ್ದು ವಿದೇಶ ಪ್ರಯಾಣದ ಸುದ್ದಿಗಳು ಬರ್ತಾ ಇರ್ತವೆ. ಇಲ್ಲದೇ ಇದ್ರೆ ಪ್ರಧಾನಮಂತ್ರಿಗಳು ಮಾತಾಡೋದಿಲ್ಲ. ಪರೀಕ್ಷಾ ಪೇ ಚರ್ಚೆ ಬಹಳ ವಾರಗಳ ಕಾಲ ನಡೀತು ವಿದ್ಯಾರ್ಥಿಗಳ ಜೊತೆ. ಪರೀಕ್ಷಾ ಹಗರಣ ನಡೆದಾಗ ವಿದ್ಯಾರ್ಥಿಗಳ ಜೊತೆ ಚರ್ಚೆನೇ ಇಲ್ಲ. ನಿಜವಾದ ಏನು ಬಲಿ ಅವರು 23 ಮಂದಿ ಆತ್ಮಹತ್ಯೆ. ಅದನ್ನು ಆತ್ಮಹತ್ಯೆ ಅಂತ ಕರೀತಾ ಇಲ್ಲ, ನೀವೇ ಕರೆದಿದ್ದೀರಿ. ಸರ್ಕಾರದ ನೇರವಾದ ಮರ್ಡರ್ ಅದು ಅಂತ ಕರೆದಿದ್ದೀರಿ ಪತ್ರಿಕೆಗಳು, ನಾನು ಓದಿರೋ ಪ್ರಕಾರ. ಅಂಥ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಮಾತಾಡೋದಿಲ್ಲ, ಮೌನಕ್ಕೆ ಜಾರ್ತಾರೆ. ಅದ್ರ ಬಗ್ಗೆ ಒಂದು ಸೆಂಟೆನ್ಸನ್ನು ಕೂಡ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮನ್ ಕಿ ಬಾತಲ್ಲೂ ಮಾತಾಡೋದಿಲ್ಲ, ಬೇರೆ ವಿಚಾರದಲ್ಲೂ ಮಾತಾಡೋದಿಲ್ಲ. ಆಮೇಲೆ ಅದರ ಮಂತ್ರಿ ಕೂಡ ಒಂದು ಚಕಾರ ಎತ್ತಿಲ್ಲ ಈವರೆಗೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ದೊಡ್ಡ ಹೋರಾಟ ನಡೀತಿದೆ ದೇಶದಲ್ಲಿ. ಆದರೆ ಅವರು ಸುದ್ದಿ
ರಾಜೀನಾಮೆ ತಗೊಳ್ತೀವಿ ಅಂತ ಹೇಳಬೇಕು, ಇಲ್ಲ ರಾಜೀನಾಮೆ ತಗೊಳ್ಳೋದಿಲ್ಲ ಇಂಥ ಕಾರಣಕ್ಕೆ ಅಂತ ಹೇಳಬೇಕು. ಅದನ್ನು ಕೂಡ ಮಾಡೋದಿಲ್ಲ. ಅಂದರೆ ಇದು ಯಾವ ರೀತಿಯ ಆಡಳಿತವನ್ನು ಬಿ ಜೆ ಪಿ ಸರ್ಕಾರ ನಡೆಸ್ತಿದೆ ಅನ್ನೋದನ್ನು ನಮ್ಮ ದೇಶದ ಜನರಿಗೆ ಪಾರದರ್ಶಕವಾಗಿ ತಿಳಿಸಬೇಕು ಮತ್ತು ತಕ್ಷಣವೇ ಫಾಸ್ಟ್ ಟ್ರ್ಯಾಕ್ ಏನು ಇನ್ವೆಸ್ಟಿಗೇಷನ್ನು ಈ ಕೇಸಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ಇದರಲ್ಲಿ ಬಿ ಜೆ ಪಿ, ಬಜರಂಗ ದಳ, RSS ನಾನು ಆಗಲೇ ಹೇಳಿದಾಗೆ ಸಂಪೂರ್ಣವಾಗಿ ಬೆತ್ತಲಾಗಿ ನಿಂತಿವೆ. ಅವರು ಯಾವುದೇ ಸಂದರ್ಭದಲ್ಲಿ ಕಠಿಣವಾದ ನಿರ್ಧಾರವನ್ನು, ನಿರ್ದಿಷ್ಟವಾದ ನಿರ್ಧಾರವನ್ನು ಈ ವಿಚಾರದಲ್ಲಿ ತೆಗೆದುಕೊಂಡಿಲ್ಲ. ನನಗೆ ಭಾಳ ಆಶ್ಚರ್ಯ ಆಗೋದು RSSನ ಭಾಗವತರು ಈವರೆಗೆ ಮಾತಾಡದೇ ಇರೋದು. ಇಂಥ ದೊಡ್ಡ ಭಕ್ತಿಯ ಕೇಂದ್ರವೊಂದರಲ್ಲಿ ನಡೆದಿರುವ ಅವ್ಯವಹಾರವನ್ನು ಕುರಿತು ಅವರು ಮಾತೇ ಆಡೋದಿಲ್ಲ ಅಂತ ಅಂದರೆ ಏನರ್ಥ? ಅದು ಪ್ರಧಾನಮಂತ್ರಿ ಮಾತಾಡೋದಿಲ್ಲ, ಭಾಗವತರು ಮಾತಾಡೋದಿಲ್ಲ, ಬಜರಂಗ ದಳ ಇತ್ಯಾದಿ ಸಂಘಟನೆಗಳ ಮುಖ್ಯಸ್ಥರು ಮಾತಾಡೋದಿಲ್ಲ, ಅವರು ವಾರಸ್ದಾರರು ಮಾತಾಡೋದಿಲ್ಲ. ಹಾಗಾದರೆ ಯಾರು ಮಾತಾಡಬೇಕು? ವಿರೋಧ ಪಕ್ಷದವರು ಮಾತನಾಡಿದ್ರೆ ಅವ್ರ ಮೇಲೆ ಟೀಕೆ ಮಾಡೋದು. ನೀವು CBIಗೆ ಯಾಕೆ ಕೇಳ್ತೀರಾ ಅಂತ ಅಂತಾರೆ ಇಲ್ಲಿನ ಅಧ್ಯಕ್ಷರು. ನಮ್ಮ ಕರ್ನಾಟಕದ ಅಧ್ಯಕ್ಷರು ಹೇಳ್ತಾರೆ, CBIಗೆ ಯಾಕೆ ಕೇಳ್ತೀರಾ, ನೀವು ಕೊಟ್ಟಿದ್ದೀರಾ ಅಂತ. ನಾವು ಕೊಟ್ಟಿದ್ದೀವಿ, ಕೊಟ್ಟಿಲ್ಲ, ಪ್ರತ್ಯೇಕವಾದ ಚರ್ಚೆ. ಆದರೆ ಇದು CBI ಕೊಡಬೇಕಾದ ಕೇಸ ಅಲ್ವಾ ಅನ್ನುವ ಕಾಮನ್ ಸೆನ್ಸ್ ಇರಬೇಕಲ್ಲ ಒಬ್ಬರಿಗೆ. ಒಂದು ಸಂಘಟನೆ ನಡೆಸೋರಿಗೆ, ಒಂದು ರಾಜಕೀಯ ಪಕ್ಷ ನಡೆಸೋರಿಗೆ ಇಷ್ಟು ಸಂಗತಿಗಳನ್ನು ನಾವು BJP ಆಡಳಿತಕ್ಕೆ ಕೇಳ್ತಾ ಇದ್ದೇವೆ. ಅವರು ಉತ್ತರಿಸಬೇಕು ಮತ್ತು ಸುಧಾರಣೆಯನ್ನು ತರಬೇಕು. ಉತ್ತರಿಸೋದು ಸೆಕೆಂಡ್ರಿ, ಆದರೆ ಈ ಪ್ರಕರಣದಲ್ಲಿ ಸುಧಾರಣೆ ತರದೆ ಹೋದರೆ ಈ ಲೂಟಿ ಮುಂದುವರಿಯುತ್ತದೆ ಅನ್ನುವ ಅನುಮಾನ ಕೋಟ್ಯಾಂತರ ಭಕ್ತರಿಗೆ ಇರ್ತದೆ. ಆ ಭಕ್ತರಿಗೆ ಇಂಥ ಅನುಮಾನದ ಹುತ್ತದಲ್ಲಿ ಅವರನ್ನು ಇಡಬಾರ್ದು ಅಂತ ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ಅಧ್ಯಕ್ಷ ಹೇಳಿ, ಅವೇನು ಪ್ರಶ್ನೆಗಳಿದ್ರೆ ನಮ್ಮೆಲ್ಲರ ನಿರೀಕ್ಷೆ ಇತ್ತು, ತಕ್ಷಣ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡ್ತದೆ, ಪ್ರಧಾನಮಂತ್ರಿಗಳ ಆಧೀನದಲ್ಲೇ ಇರುವಂಥ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಅನುಗುಣವಾಗಿ ಸ್ಪಂದನೆ ಮಾಡ್ತಾರೆ ಅಂತೇಳಿ. ಆದರೆ ಆ ನಿರೀಕ್ಷೆಗಳೆಲ್ಲ ಸುಳ್ಳಾಗಿದೆ. ಇವತ್ತು ನಾವು ಒತ್ತಾಯ ಮಾಡ್ತೀವಿ. ಇವಾಗಲೇ ನಾವು CBI ತನಿಖೆಯ ಬಗ್ಗೆ ಕೇಳಿದ್ದೀವಿ. CBI ತನಿಖೆಯನ್ನು ಮಾನಿಟರ್ ಮಾಡುವಂಥದ್ದು ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿನ ಮುಖಾಂತರ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.